ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ಸೆಮಿಸ್ಟರ್ ಎಕ್ಸಾಮಿಗೆ ಮೇನ್ ಎಕ್ಸಾಮಿಗೆ ಯಾವ್ದು ಇಂಪಾರ್ಟೆಂಟ್ ಥಿಯರಿ ಕ್ವಶನ್ ಬರ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ತುಂಬ ಕಷ್ಟ ಅನಿಸುತ್ತೆ. ಅದರಲ್ಲಿ ನಿಮಗೆ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್, ಲಿಕ್ವಿಡೇಷನ್, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅದೆಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಸೊ ಎಲ್ಲ ರಿಲೇಟೆಡ್ ವೀಡಿಯೋಸ್ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಇನ್ನೂ ಅಪ್ಲೋಡ್ ಮಾಡಲಿಲ್ಲ, ನಾಳೆಗೆಲ್ಲ ಅಪ್ಲೋಡ್ ಆಗುತ್ತೆ. ಸೊ ಯಾರಿಗೆ ಪ್ರಾಬ್ಲಮ್ಸ್ ಕಷ್ಟ ಅನಿಸುತ್ತೋ ಇವಿಷ್ಟು ಥಿಯರಿ ಓದ್ಕೊಂಡ್ರೆ ನೀವು 20 to 30 ಮಾರ್ಕ್ಸ್ ಗೇನ್ ಮಾಡ್ಬೋದು. ಇವಿಷ್ಟು ಥಿಯರಿಯನ್ನು ಓದಬೇಕಾಗತ್ತೆ. ಸೊ ಯಾವ್ಯಾವ ಥಿಯರಿ ಕ್ವಶನ್ ಕೇಳ್ಬೋದು ಎಕ್ಸಾಮಿಗೆ? ಡಿಫೈನ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತಂದರೆ ಏನು? ಡಿಫೈನ್ ಅಂತಂದರೆ ನೀವು ಯಾರೊಬ್ಬರು ಆಥರ್ ಪ್ರಕಾರ ಏನು ಅನ್ನೋದು ಬರೀಬೇಕಾಗತ್ತೆ. ಎಕ್ಸ್ಪ್ಲೈನ್ ದ ವೇರಿಯಸ್ ಕಾಸ್ಟ್ ಬೇಸ್ಡ್ ಮೆಥಡ್ಸ್ ಆಫ್ ವ್ಯಾಲ್ಯೂಯಿಂಗ್ ಹ್ಯೂಮನ್ ರಿಸೋರ್ಸಸ್. ಹಾಗೆಯೇ ಹ್ಯೂಮನ್ ರಿಸೋರ್ಸನ್ನು ವ್ಯಾಲ್ಯೂ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಆ ಮೆಥಡ್ಗಳು ಯಾವ್ದು ಅನ್ನೋದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ವಾಟ್ ಈಸ್ ಮೆಂಟ್ ಬೈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತಂದರೆ ಏನು, ಅದರ ಉದ್ದೇಶ ಏನು, ಹಾಗೆ ಇಂಪಾರ್ಟೆನ್ಸ್ ಏನು? ಹಾಗೆಯೇ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಒಂದೊಂದು ಜಸ್ಟ್ ನೀವು ಏನಂತಂದರೆ ಲಿಸ್ಟ್ ಔಟ್ ಮಾಡಿದ್ರೆ ಆಯಿತು. ಲಿಸ್ಟ್ ಔಟ್ ಹೇಗಿರುತ್ತೆ ಅಂತಂದರೆ IND-AS 119 ಲೀಸ್, IND-AS 33 EPS ಆ ಥರದೆಲ್ಲ ಇರುತ್ತೆ. ಅದೇ ಥರದ 15 ಬರೀಬೇಕಾಗತ್ತೆ. ನೀವು 15 ಅಕೌಂಟಿಂಗ್ ಸ್ಟ್ಯಾಂಡರ್ಡನ್ನು ಲಿಸ್ಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್ ಆ್ಯಂಡ್ ಅಬ್ಸರ್ಪ್ಷನ್. ಅಮಾಲ್ಗಮೇಷನಿಗೂ ಅಬ್ಸರ್ಪ್ಷನ್ಗೂ ಇರೋ ಡಿಫ್ರೆನ್ಸನ್ನು ತಿಳಿಸಿ. ವಾಟ್ ಈಸ್ ಲಿಕ್ವಿಡೇಷನ್? ಲಿಕ್ವಿಡೇಷನ್ ಅಂತಂದರೆ ಏನು? ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಲಿಕ್ವಿಡೇಷನ್. ಯಾವ್ಯಾವ ಸಂದರ್ಭದಲ್ಲಿ ಒಂದು ಕಂಪ್ನಿ ಲಿಕ್ವಿಡೇಟ್ ಆಗುತ್ತೆ ಅನ್ನೋದನ್ನು ಬರೀಬೇಕಾಗತ್ತೆ. ಹೂ ಈಸ್ ಲಿಕ್ವಿಡೇಟರ್? ಲಿಕ್ವಿಡೇಟರ್ ಅಂತಂದರೆ ಯಾರು, ಅವನ ಫಂಕ್ಷನ್ಸ್ ಏನು? ರೇಟ್ ನೋಟ್ ಆನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ರೇಟ್ ನೋಟ್ ಆನ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್. ಇವಿಷ್ಟನ್ನು ಓದ್ಕೊಂಡ್ರೆ 20 to 30 ಮಾರ್ಕ್ಸ್ ನೀವು ಗೇನ್ ಮಾಡ್ಬೋದು. ಇವಿಷ್ಟನ್ನು ಓದ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಆದಷ್ಟು ನೀವು ಇಂಟ್ರೊಡಕ್ಷನ್, ಮೇನ್ ಆನ್ಸರ್, ಕನ್ಕ್ಲೂಷನ್ ಆ ಪ್ಯಾಟ್ರನ್ನ ಫಾಲೋ ಮಾಡಿ. ಫಸ್ಟು ಇಂಟ್ರೊಡಕ್ಷನ್ ಬರೀಬೇಕು, ಆಮೇಲೆ ನೀವು ಮೇನ್ ಆನ್ಸರಿಗೆ ಹೋಗಬೇಕು. ಇಂಟ್ರೊಡಕ್ಷನಿಗೆ ಇಂಟ್ರೊಡಕ್ಷನ್ ಅಂತ ಹೆಡ್ಡಿಂಗ್ ಹಾಕಬೇಕು, ದೆನ್ ಮೇನ್ ಆನ್ಸರ್ ಬರೀರಿ, ಲಾಸ್ಟಿಗೆ ಕನ್ಕ್ಲೂಷನ್ ಅಂತ ಹೆಡ್ಡಿಂಗ್ ಹಾಕಿ ಬರೆದ್ರೆ ನಿಮಗೆ ಥಿಯರಿಲಿ ಈಸಿಯಾಗಿ ಸ್ಕೋರ್ ಆಗುತ್ತೆ. ನೀವು ಅದರ್ವೈಸ್ ಸುಮ್ಮನೆ ಕತೆ ಥರ ಬರೀತಾ ಹೋದರೆ ಮಾರ್ಕ್ಸ್ ಕೊಡಲ್ಲ. ಆದಷ್ಟು ಪಾಯಿಂಟ್ಸ್ ಬರೀರಿ. ಇವೆಲ್ಲದಕ್ಕೂ ನಿಮಗೆ ChatGPTಲಿ ಪಾಯಿಂಟ್ ವೈಸ್ ಆನ್ಸರ್ ಸಿಗುತ್ತೆ. ಆದಷ್ಟು ಪಾಯಿಂಟ್ ವೈಸಲ್ಲಿ ಆನ್ಸರ್ ಬರೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.